ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಈಗಾಗಲೇ ನವೋದಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ತಾವೆಲ್ಲರೂ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂತಹ ನಂಬರ್ಗಳಾದ 7204636072, 8050730717, 9482324006 ಈ ಸಂಖ್ಯೆಗಳಿಗೆ ಕರೆ ಮಾಡಿ ತಾವೆಲ್ಲರೂ ಹೆಚ್ಚಿನ ಮಾಹಿತಿನ ಪಡ್ಕೋಬೋದಾಗಿದೆ. ಜೊತೆಗೆ ನಮ್ಮ ಸಂಸ್ಥೆಯ ಹಾಗೂ ನವೋದಯ ಪ್ರವೇಶ ಪರೀಕ್ಷೆಯ ಪ್ರತಿದಿನದ ಅಪ್ಡೇಟ್ಸ್ ಹಾಗೂ ನೋಟಿಫಿಕೇಷನ್ಸ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಟ್ಟರೆ ನಿಮಗೆ ಪ್ರತಿದಿನದ ನೋಟಿಫಿಕೇಷನ್ಸ್ ಹಾಗೂ ಅಪ್ಡೇಟ್ಸ್ಗಳು ಸಿಗುತ್ತೆ. ಓಕೆ, ಸೊ ಈ ಒಂದು ತರಗತಿಯಲ್ಲಿ ನಾವು ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕನ್ನಡ ವಿಷಯದ ಗದ್ಯ ಭಾಗಗಳನ್ನ ನೋಡ್ತಾ ಹೋಗೋಣ. ಓಕೆ, ನಮ್ಮಲ್ಲಿ ಈಗ ಯಾರೆಲ್ಲ ಆನ್ಲೈನ್ ಅಡ್ಮಿಷನ್ ಆಗಿದ್ದಾರೋ ಅಂತಹ ಮಕ್ಕಳಿಗೆ ನಾವು ನಮ್ಮ ಸಂಸ್ಥೆಯಿಂದ ತಯಾರಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ನ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ಸೊ ಯಾರ ಹತ್ರ ಎಲ್ಲ ನಾವು ಕಳಿಸಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಇದೆಯೋ ಆ ಸ್ಟಡಿ ಮೆಟೀರಿಯಲ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಪೇಜ್ ನಂಬರ್ 268, ನಿಮ್ಮ ಸ್ಟಡಿ ಮೆಟೀರಿಯಲ್ನಲ್ಲಿ ಪೇಜ್ ನಂಬರ್ 268 ಓಪನ್ ಮಾಡ್ಕೊಳ್ಳಿ. ಯಾರ ಹತ್ರ ಎಲ್ಲ ಸ್ಟಡಿ ಮೆಟೀರಿಯಲ್ ಇಲ್ಲ ತೊಂದರೆ ಇಲ್ಲ, ಈ ಬೋರ್ಡ್ ಮೇಲೆ ಸ್ಕ್ರೀನ್ ಮೇಲೆ ನಿಮಗೆ ಪ್ಯಾಸೇಜ್ನ ಹಾಕಿದ್ದೀನಿ, ಇಲ್ಲೇ ನೋಡ್ಕೊಂಡು ನೀವು ಇದು ಮಾಡ್ಬೋದಾಗಿದೆ. ಬಟ್ ಸ್ಟಡಿ ಮೆಟೀರಿಯಲ್ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಸೊ ನಿಮಗೆಲ್ರಿಗೂ ಕೂಡ ಕನ್ನಡ ಪ್ಯಾಸೇಜ್ ಹೇಗಿರುತ್ತೆ, ನಾವು ಹೇಗೆ ಕ್ವಶನ್ಸ್ಗಳು ಅಟೆಂಡ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅಂತೇಳಿ ಎಲ್ಲದರೂ ಕೂಡ ನಿಮಗೆ ಈಗ ಆಲ್ರೆಡಿ ಮಾಹಿತಿ ಗೊತ್ತಿದೆ. ಸೊ ನಾವು ಇವತ್ತು ನೇರವಾಗಿ ಕನ್ನಡ ಪ್ಯಾಸೇಜಿಗೆ ಹೋಗೋಣ. ಸೊ ಕನ್ನಡ ಪ್ಯಾಸೇಜ್ ಗದ್ಯ ಭಾಗ, ಕನ್ನಡ ಗದ್ಯ ಭಾಗ 6ನ ನಾವಿವತ್ತು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಮೊದಲಿಗೆ ನಾನು ಒಂದು ಬಾರಿ ಓದ್ತೀನಿ. ಗದ್ಯ ಭಾಗ 6. ಮುಂಜಾನೆ ನಾನಿ ಬರುವಷ್ಟರಲ್ಲಿ ನಾವು ಇನ್ನೂ ಉಪಯೋಗಕ್ಕೆ ಬಾರದ ಹಳೆಯ ವಸ್ತುಗಳನ್ನು ಹೊರಕ್ಕೆ ಹಾಕಿದೆವು. ಆದರೆ ನಾನು ಎಂದಾದರೂ ಮಧ್ಯಾಹ್ನದ ಮೇಲೆ ವಾಪಸ್ ಬರುವಷ್ಟರಲ್ಲಿ ಆಕೆ ಹೊರಜಗಲಿಯ ನೆರಳಿನಲ್ಲಿ ಒಂದು ಸಣ್ಣ ಮನೆಯಲ್ಲಿ ಕುಳಿತುಕೊಂಡು ಗಾಳಿಯನ್ನು ಬೀಸಿಕೊಳ್ಳುತ್ತಾ ಶಿಬಿರದ ಒಲೆಯೊಂದರಲ್ಲಿ ಚಹಾ ಮಾಡುತ್ತಿರುವಳು. ಅವಳ ಮಕ್ಕಳ ಸೂಚನೆ, ಅವಳ ಒಡವೆ, ಅವಳ ಅಡುಗೆ, ಅವಳ ಚುಳುಕಾದ ವ್ಯಂಗ್ಯ ಯಾವುದೂ ಇಲ್ಲದೆ ಅವಳು ಕುಳಿತಿರುವ ಭಂಗಿ ನಾನು ಬೆಳೆದಾಗ ಅವಳನ್ನು ನೋಡಿರಲಿಲ್ಲ. ನಾನು ಅವಳ ಕಾರನ್ನು ಕೇಳಿದಾಗ ಮೊದಲು ತೂಗು, ಆಮೇಲೆ ಯೋಚಿಸು, ನಂತರ ಮಾತಾಡು ಎನ್ನುವಳು. ನಾನು ಓದಿರ್ತಕ್ಕಂತಹ ಪ್ಯಾಸೇಜ್ ನಿಮಗೆ ಅರ್ಥ ಆಗಿದೆ, ಯಾವ್ಯಾವ ಪದಗಳನ್ನ ಹೇಗೆ ಓದಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸಲ ನಾನು ಪ್ಯಾಸೇಜ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಕೇರ್ಫುಲ್ಲಾಗಿ ಗಮನ ಇಟ್ಟು ನೀವು ಕೇಳಿಸ್ಕೋಬೇಕಾಯ್ತಾ. ಇದು ಸ್ವಲ್ಪ ಟ್ರಿಕಿ ಆಗಿದೆ ಈ ಪ್ಯಾಸೇಜು. ಸೊ ಏನಿಲ್ಲ, ಇವರಿಲ್ಲಿ ಸ್ಟೋರಿ ಥರ ಪ್ಯಾಸೇಜ್ ನಿಮಗೆ ಗದ್ಯ ಭಾಗನ ಕೊಟ್ಟಿಲ್ಲ. ಒಂದಿಷ್ಟು ಫ್ಯಾಕ್ಟ್ಸ್, ಒಂದು ಕ್ಯಾರೆಕ್ಟರ್ನ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸ್, ಒಂದಿಷ್ಟು ಕೆಲವೊಂದು ಘಟನೆಗಳನ್ನ ಹೇಳಿದ್ದಾರೆ, ಅದಷ್ಟೇ. ಆ ಘಟನೆಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ನ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡಿದರೆ ಆಯ್ತಷ್ಟೇ. ಇದು ಸ್ಟೋರಿ ಥರ ಇಲ್ಲ, ಘಟನೆಗಳ ಥರ ಕೊಟ್ಟಿದ್ದಾರೆ. ಒಂದು ಕ್ಯಾರೆಕ್ಟರ್, ಒಂದು ಪಾತ್ರದ ಘಟನೆಗಳನ್ನ ಕೊಟ್ಟಿದ್ದಾರೆ. ಯಾವ ಪಾತ್ರ ಇಲ್ಲಿ ಮೇಜರಾಗಿ ವರ್ಕ್ ಮಾಡ್ತಿರೋದು ಅಂತಂದರೆ ನಾನಿ ಅಂತಕ್ಕಂತಹ ಪಾತ್ರ. ಸೊ ಮುಂಜಾನೆ ನಾನಿ ಬರುವಷ್ಟರಲ್ಲಿ ನಾವು ಇನ್ನೂ ಉಪಯೋಗಕ್ಕೆ ಬಾರದ ಹಳೆಯ ವಸ್ತುಗಳನ್ನು ಹೊರಕ್ಕೆ ಹಾಕಿದೆವು ಅಂತಂದರೆ ಇಲ್ಲಿ ಆಥರ್ ಅಥವಾ ನರೇಟರ್ ಅಥವಾ ವಿವರಣೆಗಾರ ಅಂತ ಹೇಳ್ತೀವಿ ನಾವು. ಅವ್ರು ಏನು ಹೇಳ್ತಿದ್ದಾರೆ, ಓಕೆ, ವಿವರಣೆ ಕೊಡ್ತಿರ್ತಕ್ಕಂಥವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನಿ ಬರುವಷ್ಟರಲ್ಲಿ ನಾವೇನು ಮಾಡ್ತಾ ಇದ್ವಿ, ಮುಂಜಾನೆ ನಾನಿ ಬರುವಷ್ಟರಲ್ಲಿ ಬೆಳಗ್ಗೆ ಮುಂಜಾನೆ ನಾನಿ ಬರೋಷ್ಟರ ಒಳಗಡೆ ನಾವೇನು ಮಾಡಿದ್ವಿ, ಮನೇಲಿ ಉಪಯೋಗಕ್ಕೆ ಬಾರದ ವಸ್ತುಗಳನ್ನೆಲ್ಲ ಹೊರಗಡೆ ಬಿಸಾಕ್ತಿದ್ವಿ, ಹೊರಗಡೆ ಹಾಕ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ ವಿವರಣೆಗಾರರು. ಓಕೆ, ನೆಕ್ಸ್ಟ್. ಆದರೆ ನಾನು ಎಂದಾದರೂ ಮಧ್ಯಾಹ್ನದ ಮೇಲೆ ವಾಪಸ್ ಬರುವಷ್ಟರಲ್ಲಿ ಆಕೆ ಹೊರ ಜಗುಲಿಯ ನೆರಳಿನಲ್ಲಿ ಒಂದು ಸಣ್ಣ ಮನೆಯಲ್ಲಿ ಕುಳಿತುಕೊಂಡು ಗಾಳಿಯನ್ನು ಬೀಸಿಕೊಳ್ಳುತ್ತಾ ಶಿಬಿರದ ಒಲೆಯೊಂದರಲ್ಲಿ ಚಹಾ ಮಾಡುತ್ತಿರುವಳು. ಆದರೆ ಇಲ್ಲಿ ವಿವರಣೆಗಾರರು ಮಧ್ಯಾಹ್ನದೊಳಗಡೆ ಮನೆಗೆ ಬಂದ್ಬಿಟ್ರೆ, ಓಕೆ, ಮಧ್ಯಾಹ್ನದೊಳಗಡೆ ಮನೆಗೆ ವಾಪಸ್ ಬಂದಾಗ ಯಾವ ಒಂದು ಇವರು ಚಿತ್ರಣ ನೋಡ್ತಾ ಇದ್ರು ಮನೇಲಿ ಅಂತಂದರೆ, ಈ ನಾನಿ ಏನು ಮಾಡ್ತಿದ್ರಂತೆ, ಮನೆಯ ಹೊರ ಜಗುಲಿಯಲ್ಲಿ ಸಣ್ಣಗಿರ್ತಕ್ಕಂತಹ ಒಂದು ಮಣೆ, ಓಕೆ, ಸ್ಟೂಲ್ ಅಂತ ಹೇಳ್ತೀವಿ ನಾವು. ಓಕೆ, ಸಣ್ಣದಾಗಿರ್ತಕ್ಕಂಥ ಒಂದು ಮಣೆ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಕುಳಿತುಕೊಂಡು ಗಾಳಿ ಬೀಸ್ಕೊಳ್ತಾ ಏನು ಮಾಡ್ತಿದ್ರಂತೆ, ಶಿಬಿರದ ಒಲೆ, ಅಲ್ಲಿರ್ತಕ್ಕಂಥ ಒಂದು ಒಲೆದರಲ್ಲಿ ಚಹಾ ಮಾಡ್ತಿದ್ರಂತೆ, ಟೀ ಮಾಡ್ತಾ ಇದ್ರಂತೆ. ಓಕೆ, ಯಾರು ಬರೋಷ್ಟರಲ್ಲಿ ಈ ವಿವರಣೆಗಾರರು ಮಧ್ಯಾಹ್ನದೊಳಗಡೆ ಮನೆಗೆ ಬರೋಷ್ಟೊತ್ತಿಗೆ ಏನು ಮಾಡ್ತಿದ್ರಂತೆ, ನಾನಿ ಮನೆಯ ಹೊರ ಜಗೋಲಿಯಲ್ಲಿ ಒಂದು ಸಣ್ಣ ಮನೆ ಹಾಕ್ಕೊಂಡು ಅಲ್ಲಿ ಗಾಳಿ ಬೀಸ್ಕೊಳ್ತಾ ಅಲ್ಲಿರ್ತಕ್ಕಂಥ ಶಿಬಿರದ ಒಂದು ಒಲೆಯಲ್ಲಿ ಚಹಾ ಮಾಡ್ತಿದ್ರಂತೆ. ಅವಳ ಮಕ್ಕಳ ಸೂಚನೆ,
ಅವಳ ಒಡವೆ, ಅವಳ ಅಡುಗೆ, ಅವಳ ಚುಳುಕಾದ ವ್ಯಂಗ್ಯ ಯಾವುದೂ ಇಲ್ಲದೆ ಅವಳು ಕುಳಿತಿರುವ ಭಂಗಿ ನಾನು ಬೆಳೆದಾಗ ಅವಳನ್ನು ನೋಡಿರಲಿಲ್ಲ. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಇಲ್ಲಿ ಸ್ವಲ್ಪ. ಸೊ ಅವರು ಹೊರಗಡೆ ಚಹಾ ಮಾಡ್ತಾ ಕೂರ್ತಿದ್ದಿರಲ್ವ, ಯಾವ ರೀತಿ ಕೂತಿರ್ತಿದ್ರಂತೆ ಅವರು, ನಾನಿ ಅವಳ ಮಕ್ಕಳ ಸೂಚನೆ, ಮಕ್ಕಳು ಏನು ಅಲ್ಲಿ ಇರ್ತಾರಲ್ವ, ಮಕ್ಕಳ ಬಗ್ಗೆ ಸೂಚನೆ ಇಲ್ಲದೆ, ಜೊತೆಗೆ ಅವಳ ಒಡವೆ, ಆ ಒಡವೆ ಸೌಂಡ್, ಒಡವೆ ಅಂತಂದರೆ ಗೊತ್ತಾಗ್ತಿದೆಯಲ್ವ, ಜ್ಯುವೆಲ್ಸ್, ಬಂಗಾರ, ಅದ್ರ ಬಗ್ಗೆನೂ ಕೂಡ ಅವ್ರಿಗೆ ಗಮನ ಇಲ್ಲದೆ, ಅವಳ ಅಡುಗೆ, ಅವ್ರು ಮಾಡಿರ್ತಕ್ಕಂಥ ಅಡುಗೆಯ ಬಗ್ಗೆನೂ ಕೂಡ ಅವ್ರಿಗೆ ಗಮನ ಇಲ್ಲದೆ, ಅವಳ ಚುಳುಕಾದ ವ್ಯಂಗ್ಯ ಅಂತಂದರೆ ಅವ್ರೇನೋ ಒಂದು ಫನ್ನಿ ಇನ್ಸಿಡೆಂಟ್ಸ್ಗಳು ಮಾಡ್ತಿದ್ರಂತೆ, ಅದ್ರ ಬಗ್ಗೆನೂ ಕೂಡ ಅವ್ರಿಗೆ ಗಮನ ಇಲ್ಲದೆ, ಇದು ಯಾವುದೂ ಕೂಡ ಗಮನ ಇಲ್ಲದೆ ಅವ್ರು ಏನು ಮಾಡ್ತಿದ್ರಂತೆ, ಅವಳು ಕುಳಿತಿರುವ ಭಂಗಿ, ಆ ಭಂಗಿ ಒಂದು ರೀತಿ ಕುಳಿತಿರ್ತಕ್ಕಂಥ ಭಂಗಿ ಅಂದರೆ ಯಾವುದರ ಪರಿವಿಲ್ಲದೆ, ಯಾವುದರ ಸೂಚನೆಯೂ ಕೂಡ ಇಲ್ಲದೆ, ಯಾವುದ್ಯಾವುದೆಲ್ಲ ಸೂಚನೆ ಇಲ್ಲ, ಅವರ ಮಕ್ಕಳ ಸೂಚನೆ ಇಲ್ಲ, ಅವರ ಅಡುಗೆ, ಅವರ ಒಡವೆ, ಜೊತೆಗೆ ಅವರ ಚುಳುಕಾದ ವ್ಯಂಗ್ಯ, ಓಕೆ, ಅವರ ಅಡುಗೆ, ಇದೆಲ್ಲದರ ಬಗ್ಗೆ ಅವ್ರಿಗೆ ಸೂಚನೆ ಇಲ್ಲದೇ ಅವ್ರು ಏನು ಮಾಡ್ತಿದ್ರಂತೆ, ಕೂತಿರ್ತಿದ್ರಂತೆ, ಒಂದು ವಿಶಿಷ್ಟವಾದಂತಹ ಭಂಗಿನಲ್ಲಿ ಕೂತಿರ್ತಿದ್ರಂತೆ, ಮನೆಯ ಹೊರಗಡೆಯ ಜಗುಲಿಯಲ್ಲಿ. ಸೊ ಈ ರೀತಿ ಕೂತಿರ್ತಕ್ಕಂಥದ್ದನ್ನ ಅವರು ದೊಡ್ಡವರಾದ್ಮೇಲೆ, ಯಾರು ದೊಡ್ಡವರಾದ್ಮೇಲೆ, ವಿವರಣೆಗಾರರು ದೊಡ್ಡವರಾದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ಚಿತ್ರಣವನ್ನು ನಾನು ನೋಡಲಿಲ್ಲ. ನಾನು ಸಣ್ಣವನಿದ್ದಾಗ ನೋಡ್ತಾ ಇದ್ದೆ ಈ ಥರದ್ದು ಚಿತ್ರಣಗಳನ್ನು, ಬಟ್ ನಾನು ಯಾವಾಗ ಬೆಳೆದು ದೊಡ್ಡವನಾದಾಗ ಈ ರೀತಿಯಾದ ಚಿತ್ರಣ ನಾನು ನೋಡಲಿಲ್ಲ ಅಂತೇಳಿ ವಿವರಣೆಗಾರರು ಹೇಳ್ತಿದ್ದಾರೆ. ಆದರೆ ಮಧ್ಯೆ ಇಲ್ಲೊಂದು ಸೂಚನೆ ಕೊಡ್ತಾ ಇದ್ದಾರೆ, ಓಕೆನಾ, ಏನು ಅಂತಂದರೆ ಇಲ್ಲಿ, ನಾನು ಅವಳ ಕಾರನ್ನು ಕೇಳಿದಾಗ ಮೊದಲು ತೂಗು, ಆಮೇಲೆ ಯೋಚಿಸು, ನಂತರ ಮಾತಾಡು ಎನ್ನುವಳು. ಒಂದ್ಸಲ ವಿವರಣೆಗಾರರು ಏನು ಮಾಡ್ತೀಯಾರಂತೆ, ಅವ್ರು ಕಾರನ್ನು ಕೇಳ್ತಾರಂತೆ, ನಾನಿ ಅವರ ಕಾರನ್ನ ಕೇಳಿದಾಗ ಅವ್ರು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ಅಂತಂದರೆ, ಮೊದಲು ತೂಗು, ಫಸ್ಟು ತೂಕ ಮಾಡಿ ನೋಡು, ಅಂದರೆ ತೂಕ ಮಾಡಿ ನೋಡು ಅಂತಂದರೆ ಒಂದು ಮಾತಲ್ಲಿ ತೂಕ ಇರಬೇಕು ಅಂತಕ್ಕಂತಹ ಒಂದು ಅರ್ಥ, ಓಕೆನಾ. ಸೊ ತೂಕವಾಗಿ ಮಾತಾಡು, ಫಸ್ಟು ತೂಗು, ಆಮೇಲೆ ಯೋಚನೆ ಮಾಡು, ಆಮೇಲೆ ಯೋಚಿಸು, ಓಕೆ, ನಂತರ ಮಾತಾಡು. ಅಂದರೆ ಫಸ್ಟು ತೂಕ ಮಾಡಿ ನೋಡು, ಆಮೇಲೆ ಯೋಚಿಸು, ಆಮೇಲೆ ನೆಕ್ಸ್ಟ್ ಏನು ಮಾಡು, ಆಮೇಲೆ ಮಾತಾಡು ಅಂತೇಳಿ ಅವರು ಬೇರೆ ರೀತಿಯಲ್ಲಿ ಕಾರಣ ಕೊಡೋದನ್ನ ನಿರಾಕರಣೆ ಮಾಡಿದ್ದಾರೆ. ಇಲ್ಲಿ ಯಾರು, ನಾನು ಯಾರಿಗೆ ಕಾರಣ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ, ವಿವರಣೆಗಾರರಿಗೆ ಕಾರಣ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಇದಿಷ್ಟು ಘಟನೆಗಳನ್ನ ಇಲ್ಲಿ ಈ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನಿದೆ ಅಂತ ಒಂದು ಬಾರಿ ನೋಡೋಣ. ಎಸ್, 26ನೇ ಕ್ವಶನ್ ಇದೆ, ಓಕೆ, ಗದ್ಯ ಭಾಗ 6ರಲ್ಲಿ. ಹೊರಕ್ಕೆ ಹಾಕಿದೆವು ಎಂಬುದರ ಅರ್ಥವೇನು? ಹೊರಕ್ಕೆ ಹಾಕಿದೆವು, ಆಪ್ಷನ್ 1 ದೂರಕ್ಕೆ ಹಾಕು, ಆಪ್ಷನ್ 2 ಗಮನ ಇಡಲಾಯಿತು, ಆಪ್ಷನ್ 3 ತಿರಸ್ಕರಿಸಲಾಯಿತು, ಆಪ್ಷನ್ 4 ನಾಶ ಮಾಡಲಾಯಿತು. ಓಕೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆ, ನಾಶ ಮಾಡೋದು ಕೂಡ ಸರಿ ಇರ್ಬೋದಲ್ವಾ ಉತ್ತರ ಅನ್ನೋ ಥರ ಅನಿಸುತ್ತೆ. ನಾಶ ಮಾಡು ಅಂತಂದರೆ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋ, ಅದನ್ನು ನೆಕ್ಸ್ಟ್ ನಮಗೆ ಅದನ್ನು ಬಳಸ್ಲಿಕ್ಕೆ ಮತ್ತೆ ಬೇಕು ಅಂದರೆ ಅದು ಯಾವ ಕಾರಣಕ್ಕೂ ಸಿಗಲ್ಲ, ಆ ರೀತಿ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥದ್ದು. ಇವ್ರು ಹಾಗೆ ನಾಶ ಮಾಡಿಲ್ಲ, ಹೊರಕ್ಕೆ ಹಾಕಿದ್ದಾರೆ, ಎಲ್ಲೋ ಒಂದು ಕಡೆಗೆ ಹೋಗಿ ದೂರಕ್ಕೆ ಹೋಗಿ ಬಿಸಾಕಿದ್ದಾರೆ, ಮತ್ತೆ ಬೇಕಾದ್ರೆ ಅದನ್ನ ಹೋಗಿ ಎತ್ಕೊಂಡು ಬರ್ಬೋದು ಅದು. ಓಕೆನಾ, ಇದು ಡಿಫ್ರೆನ್ಸ್ ಇದೆ, ನಾಶ ಮಾಡೋದಕ್ಕೂ ಹೊರಗಡೆ ಹಾಕೋದಕ್ಕೂ ಡಿಫ್ರೆನ್ಸ್ ಇದೆ. ಹೊರಗಡೆ ನಮಗೆಲ್ಲ ಒಂದು ಕಡೆ ಗೊತ್ತಿರೋ ಜಾಗದಲ್ಲಿ ಹೊರಗಡೆ ಎಲ್ಲರೂ ನಾವು ಬಿಸಾಕಿ ಬಂದರೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಮಗೆ ಇನ್ ಕೇಸ್ ಏನಾದ್ರು ಬೇಕು ಅನಿಸಿದ್ರೆ ಅದನ್ನು ಹೋಗಿ ತಗೊಂಡು ಬರ್ಬೋದು, ಎತ್ಕೊಂಡು ಬರ್ಬೋದು. ಬಟ್ ನಾಶ ಮಾಡು ಅಂತಂದರೆ ಸಂಪೂರ್ಣವಾಗಿ ನಾಶ ಮಾಡೋದು, ಮತ್ತೆ ನಮಗೆ ಅದು ಸಿಗೋದೇ ಇಲ್ಲ ಬಳಸಲಿಕ್ಕೆ, ಆ ರೀತಿಯಾಗಿ ನಾಶ ಮಾಡೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾವು ಕರೆಕ್ಟಾಗಿ ತುಂಬ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಾಗ ನಮಗೆ ತುಂಬ ಗದ್ಯ ಭಾಗ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಓಕೆನಾ. ಸೊ ಆಪ್ಷನ್ 1 ದೂರಕ್ಕೆ ಹಾಕು, ಆಪ್ಷನ್ 2 ಗಮನ ಇಡಲಾಯಿತು ಅಂತಾನ, ದೂರಕ್ಕೆ ಹಾಕು ಅಂತಂದರೆ ರಾಂಗ್ ಆನ್ಸರ್, ನಾಶ ಮಾಡು ಕೂಡ ರಾಂಗ್ ಆನ್ಸರ್, ತಿರಸ್ಕರಿಸಲಾಯಿತು, ತಿರಸ್ಕಾರ ಅಂತಂದರೆ ಬೇಡ ಅನ್ನೋದು. ಓಕೆ, ತಿರಸ್ಕಾರ ಅಂತಂದರೆ ಬೇಡ ಅನ್ನೋದು. ಓಕೆ, ಸೊ ಇದು ಕೂಡ ರಾಂಗ್ ಆನ್ಸರ್. ಅವ್ರೇನು ಯಾವುದಕ್ಕಾದ್ರು ಬೇಡ ಅಂತಿದ್ದಾರೆ, ಹೌದು, ಅದನ್ನು ಬೇಡ ಅಂತೇಳಿ ಬಿಸಾಕ್ತಿದ್ದಾರೆ ಅದನ್ನು. ಓಕೆನಾ. ಸೊ ಇದು ಡಿಫ್ರೆನ್ಸು. ನೆಕ್ಸ್ಟ್, ಸೊ ದೂರಕ್ಕೆ ಹಾಕು, ಆಪ್ಷನ್ 1 ದೂರಕ್ಕೆ ಹಾಕು ಇಸ್ ದ ರೈಟ್ ಆನ್ಸರ್. 26ನೇ ಕ್ವಶನ್ನಿಗೆ ದೂರಕ್ಕೆ ಹಾಕು, ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್, ನಾನು ಅವಳ ಕಾರನ್ನು ಕೇಳಿದಾಗ ಇಲ್ಲಿ ನಾನು ಎಂಬುದು ಸೂಚಿಸುವುದು. ನಾನು ಅವಳ ಕಾರನ್ನು ಕೇಳಿದಾಗ ಇಲ್ಲಿ ನಾನು ಎಂಬುದು ಸೂಚಿಸುವುದು. ಆಪ್ಷನ್ 1 ನಾನಿ, ಆಪ್ಷನ್ 2 ಮಗ, ಆಪ್ಷನ್ 3 ಮಗಳು, ಆಪ್ಷನ್ 4 ವಿವರಣೆಗಾರ. ಇಲ್ಲಿ ನಾನು ಅವಳ ಕಾರನ್ನು ಕೇಳಿದಾಗ ಇಲ್ಲಿ ಅವಳು ಅಂತಂದರೆ ಯಾರು? ಅವಳು ಅಂದರೆ ನಾನಿ. ಸೊ ಹಾಗಾದರೆ ಆಪ್ಷನ್ 1 ಅಲ್ವೇ ಅಲ್ಲ, ರಾಂಗ್ ಆನ್ಸರ್ ಅದು.
ಅಲ್ವಾ? ಸೊ ನಾನು ಅನ್ನೋದನ್ನ ಇಲ್ಲಿ ಯಾರನ್ನ ಸೂಚಿಸ್ತಾ ಇದೆ? ಇಲ್ಲಿ ಮಗ, ಈ ಒಂದು ಪ್ಯಾಸೇಜ್ನಲ್ಲಿ ಗದ್ಯ ಭಾಗದಲ್ಲಿ ಮಗ ಅಥವಾ ಮಗಳು ಅಂತಕ್ಕಂಥದ್ದು ಪದಗಳನ್ನ ನಾವೆಲ್ಲಾದರೂ ನೋಡಿದ್ವಾ? ಇಲ್ಲ, ನೋಡಲಿಲ್ಲ. ಹಾಗಾದರೆ ಇದು ಕೂಡ ರಾಂಗ್ ಆನ್ಸರ್. ಮಗ ಮಗಳು ಕೂಡ ಏನಿದು ರಾಂಗ್ ಆನ್ಸರ್. ಸೊ ನಾನು ಆವಾಗಲೇ ಹೇಳಿದೆ, ವಿವರಣೆಗಾರರು ವಿವರಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದೆ. ಸೊ ಹಾಗಾದರೆ ಆನ್ಸರ್ ಏನು? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಯಾವುದು? 27ನೇ ಕ್ವಶನಿಗೆ ಆಪ್ಷನ್ 4 ವಿವರಣೆಗಾರ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ 28. ನಾನಿಯ ಯಾವ ಕ್ರಿಯೆಯನ್ನು ವಿವರಣೆಗಾರ ಬಹಳಷ್ಟು ಕಡಿಮೆ ಇಷ್ಟಪಟ್ಟರು? ಓಕೆ, ನಾನಿಯ ಯಾವ ಕ್ರಿಯೆಯನ್ನು ವಿವರಣೆಗಾರ ಬಹಳಷ್ಟು ಕಡಿಮೆ ಇಷ್ಟಪಟ್ಟರು? ಯಾವುದನ್ನು ಇವರು ತುಂಬ ಕಡಿಮೆ ಇಷ್ಟಪಟ್ಟಿದ್ದು ಅಂತ ನೋಡ್ತಾ ಹೋಗೋದಾದರೆ ಆಪ್ಷನ್ 1 ಶಿಬಿರದ ಒಲೆಯಲ್ಲಿ ಆಕೆ ಚಹಾ ಮಾಡುವುದನ್ನು. ಆಪ್ಷನ್ 2 ಕಾರಿನ ಕುರಿತಾಗಿ ಅವಳ ಮೊಂಡುತನದ ಉತ್ತರ. ಜಗುಲಿಯ ನೆರಳಿನಲ್ಲಿ ಆಕೆಯ ಕೂರುವಿಕೆ. ಮಕ್ಕಳಿಗಾಗಿ ಆಕೆಯ ಕಾಯುವಿಕೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡ್ತಾ ಹೋಗೋದಾದರೆ, ನಾನಿಯ ಯಾವ ಕ್ರಿಯೆಯನ್ನು ವಿವರಣೆಗಾರ ಬಹಳಷ್ಟು ಕಡಿಮೆ ಇಷ್ಟಪಟ್ಟರು ಅಂತಂದರೆ, ಇದು ನೋಡಿ, ಈ ಕ್ವಶನ್ನು ಕೂಡ ತುಂಬ ಟ್ರಿಕ್ಕಿ ಆಗಿದೆ. ಓಕೆ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾವುದು ಇದಕ್ಕೆ ಕರೆಕ್ಟ್ ಸರಿಯಾದ ಉತ್ತರ ಅಂತಂದರೆ, ಇಂಗ್ಲೀಷಲ್ಲಿ ಇದಕ್ಕೆ ಬೇರೆ ರೀತಿಯ ಆನ್ಸರ್ ಬರುತ್ತೆ. ಇಂಗ್ಲೀಷಲ್ಲಿ ಏನಿದೆ, ಲಾಸ್ಟ್ ಲೈಕ್ಡ್ ಅಂತಿದೆ. ಸೊ ಇಲ್ಲಿ ಕಡಿಮೆ, ಬಹಳಷ್ಟು ಕಡಿಮೆ ಇಷ್ಟಪಟ್ಟಿದ್ದು ಯಾರು ಅಂತ ಅದನ್ನು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಅಂತ ಬಂದಾಗ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, ಕಾರಿನ ಕುರಿತಾಗಿ ಅವಳ ಮೊಂಡುತನದ ಉತ್ತರ. ಕಾರ್ ಕೇಳಿದಾಗ ಏನು ಅವರು ಮೊಂಡುತನದ ಉತ್ತರ ಕೊಟ್ಟು ಕಾರ್ ಕೊಡೋದನ್ನ ನಿರಾಕರಿಸ್ತಾರಲ್ವ, ಇದನ್ನು ಅವರು ಕಡಿಮೆ ಇಷ್ಟಪಡ್ತಾರೆ. ಯಾರು? ವಿವರಣೆಗಾರರು ಕಡಿಮೆ ಇಷ್ಟಪಡ್ತಾರೆ. ಓಕೆ, ಸೊ ಕ್ವಶನ್ ನಂಬರ್ 28ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕಾರಿನ ಕುರಿತಾಗಿ ಅವಳ ಮೊಂಡುತನದ ಉತ್ತರ. ನೆಕ್ಸ್ಟ್ 29. ಮಧ್ಯಾಹ್ನ ಮೇಲೆ ನಾನಿ ಎಲ್ಲಿ ಕುಳಿತಿದ್ದಳು? ಮಧ್ಯಾಹ್ನದ ಮೇಲೆ ನಾನಿ ಎಲ್ಲಿ ಕುಳಿತಿದ್ದರು? ಆಪ್ಷನ್ 1 ಕಾರಿಡಾರಿನಲ್ಲಿ, ಆಪ್ಷನ್ 2 ಜಗಲಿಯ ನೆರಳಿನಲ್ಲಿ, ಆಪ್ಷನ್ 3 ತೋಟದ ಪ್ರದೇಶದಲ್ಲಿ, ಆಪ್ಷನ್ 4 ತೆರೆದ ಜಗಲಿಯಲ್ಲಿ. ಓಕೆ, ಸೊ ಇಲ್ಲಿ 2 ಸಿಮಿಲರ್ ಇದೆ. ಕಾರಿಡಾರಿನಲ್ಲಿ ಅಲ್ಲ, ರಾಂಗ್ ಆನ್ಸರ್. ತೋಟದ ಪ್ರದೇಶ ಅಂತ ಬಂದೇ ಇಲ್ಲ ನಮಗೆ ಗದ್ಯ ಭಾಗದಲ್ಲಿ. ಸೊ ಇದು ಕೂಡ ರಾಂಗ್ ಆನ್ಸರ್. ಇಲ್ಲಿ ಇರೋದೀಗ ಜಗುಲಿ. 2 ಕಡೆ 2 ಆಪ್ಷನಲ್ಲಿ ಜಗಲಿ ಇದೆ. 2 ಆಪ್ಷನಲ್ಲಿ ಏನಿದೆ? ಜಗಲಿ ಇದೆ. ಸೊ ತೆರೆದ ಜಗುಲಿಯಲ್ಲಿ, ಹೌದು, ಜಗಲಿ ಆಲ್ಮೋಸ್ಟ್ ಯಾವಾಗಲೂ ಓಪನ್ ಇರುತ್ತೆ. ವರಾಂಡದಲ್ಲೆಲ್ಲ ತುಂಬ ಗಾಳಿ ಬೆಳಕು ಬರಲಿಕ್ಕೆ ತುಂಬ ಓಪನ್ ಪ್ರದೇಶ. ಓಕೆ, ತೆರೆದಿರುತ್ತೆ. ತೆರೆದ ಜಗುಲಿಯಲ್ಲಿ ಅಂತಿದೆ. ನೆಕ್ಸ್ಟು ಇನ್ನೊಂದು ಆಪ್ಷನ್ 2 ಜಗಲಿಯ ನೆರಳಿನಲ್ಲಿ, ಆಪ್ಷನ್ 4 ತೆರೆದ ಜಗಲಿಯಲ್ಲಿ. ಪ್ಯಾಸೇಜಲ್ಲಿ ಏನಂತ ಕೊಟ್ಟಿದ್ದಾರೆ? ಪ್ಯಾಸೇಜ್ ನೋಡ್ಬೇಕು ನೀವು. ಪ್ಯಾಸೇಜ್ನಲ್ಲಿ ಜಗುಲಿಯ ನೆರಳಿನಲ್ಲಿ ಅಂತ ಕೊಟ್ಟಿದ್ದಾರೆ. ಪ್ಯಾಸೇಜ್ನ ನೋಡಿ ನೀವು. ಪ್ಯಾಸೇಜ್ನಲ್ಲಿ ಜಗುಲಿಯ ನೆರಳಿನಲ್ಲಿ ಕುಳಿತಿದ್ದರು ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಆಪ್ಷನ್ 2 ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 29ಕ್ಕೆ ಮಧ್ಯಾಹ್ನದ ಮೇಲೆ ನಾನೇ ಎಲ್ಲಿ ಕುಳಿತಿರುತ್ತಿದ್ದಳು? ಆಪ್ಷನ್ 2 ಜಗುಲಿಯ ನೆರಳಿನಲ್ಲಿ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕೊನೆಯ ಪ್ರಶ್ನೆ 30. ಶಿಬಿರದ ಒಲೆಯನ್ನು ಉಪಯೋಗಿಸುತ್ತಿದ್ದುದು. ಶಿಬಿರದ ಒಲೆಯನ್ನು ಯಾಕೆ ಉಪಯೋಗಿಸ್ತಿದ್ರು ಅಂತ ಕೇಳಿರ್ತಕ್ಕಂಥ ಕ್ವಶನ್. ಆಪ್ಷನ್ 1 ಆಹಾರವನ್ನು ಬೇಯಿಸಲು, ಆಪ್ಷನ್ 2 ನೀರನ್ನು ಬಿಸಿ ಮಾಡಲು, ಆಪ್ಷನ್ 3 ಚಹಾ ಮಾಡಲು, ಆಪ್ಷನ್ 4 ಕೇಕನ್ನು ತಯಾರು ಮಾಡಲು. ಸೊ ನಾವು ಪ್ಯಾಸೇಜಲ್ಲಿ ಗದ್ಯ ಭಾಗ ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದೆ, ಅವರು ಶಿಬಿರದ ಇವರು ಯಾರು ವಿವರಣೆಗಾರರು ಮಧ್ಯಾಹ್ನದೊಳಗಡೆ ವಾಪಸ್ ಬರ್ತಿದ್ದಂಗೆ ಯಾವ ರೀತಿಯಾದಂತಹ ಚಿತ್ರಣ ನೋಡ್ತಿದ್ರಂತೆ, ಈ ನಾನಿ ಅವರು ಮನೆಯ ಜಗುಲಿಯ ನೆರಳಿನಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ರು? ಚಹಾ, ಶಿಬಿರದ ಒಲೆಯಲ್ಲಿ ಚಹಾ ಮಾಡ್ತಿದ್ರು ಅಂತೇಳಿ ನಾವು ಓದಿದ್ವಿ ಯಾವಾಗಲೇ ಗದ್ಯ ಭಾಗದಲ್ಲಿ, ಹೌದಲ್ವಾ? ಸೊ ಹಾಗಾದರೆ ಆಹಾರವನ್ನು ಬೇಯಿಸಲು ರಾಂಗ್ ಆನ್ಸರ್, ನೀರನ್ನು ಬಿಸಿ ಮಾಡಲು ರಾಂಗ್ ಆನ್ಸರ್, ಚಹಾ ಮಾಡಲು ಇದು ರೈಟ್ ಆನ್ಸರ್, ಕೇಕನ್ನು ಮಾಡಲು ಕೂಡ ಇದು ರಾಂಗ್ ಆನ್ಸರ್. ಸೊ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3 ಚಹಾ ಮಾಡಲು, ಇದು ಸರಿಯಾದ ಉತ್ತರ. ಇಟ್ ಈಸ್ ದ ರೈಟ್ ಆನ್ಸರ್. ಸೊ ಮಕ್ಕಳೇ, ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಈ ಗದ್ಯ ಭಾಗ 6 ಇದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.